ಗೈಸ್ ಶೂಟ್ಗೆ ಬಂದಿದ್ದೀವಿ ಶೂಟ್ಗೆ. ಗೈಸ್ ಫುಲ್ ತಲೆನೋವು ಗೈಸ್, ಆಗ್ತಾನೆ ಇಲ್ಲ ಗೈಸ್. ನಮ್ಮ ನೇಹ ಅವ್ರಿಗೆ ನಾನು ಸಂಜೆ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇರೋದು ಇಷ್ಟ ಇಲ್ಲ ಅಂತೆ. ಮೇಡಮ್ ನಮ್ಮ ಸ್ಯಾಮ್ ಸಮೀರ್ ನೋಡಿದೀರಾ? ಡಿಟ್ಟೋರನ್ನ ಬ್ಲಾಕ್ ಮಾಡಿಬಿಡಿದ್ರು. Okay, let's go. ಗಾಯ್ಸ್, ಸೊ ನಾವು ಇವತ್ತು ನೀವು ತಮಿಳ್ ಟೈಟಲ್ ನೋಡ್ದಂಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇರೋದು. ಸೊ ನಾನು ನೇಹವ್ರ ಮನೆ ಹತ್ರ ಇದ್ದೀನಿ. ನೇಹವ್ರೀಗ ಸ್ಯಾರಿ ಉಟ್ಕೊಂಡು ಬರ್ತಿದ್ದಾರೆ. ನಾನು ಆನ್ ದ ವೇ ಎಲ್ಲರೂ ಪಂಚೆ ಬೈ ಮಾಡ್ಕೊಂಡು ಹೋಗಬೇಕು. ಅವರು ಯಾವ ಸ್ಯಾರಿಲಿ ಬರ್ತಿದ್ದಾರೆ ಏನು ನನಗೆ ಐಡಿಯಾನೇ ಇಲ್ಲ. ನೋಡೋಣ ಬನ್ನಿ. ಹಾಯ್ ಮೋಮೋ. ಗೈಸ್, ಸೊ ಮೋಮೋ ಬರ್ಡೇ ಬರ್ತಾ ಇದೆ ಆದಷ್ಟು ಬೇಗ. ನಾಳೆನಾ? ಬಟ್ ನಾಳೆ ಬಿಸಿನಿಲ್ಲ ನಾನು. ಗೈಸ್, ಐಶುಗೆ ನಾನು ದಿನ ಹೊಟ್ಟೆ ಉರಿಸ್ತಾ ಇದ್ದೀನಿ, ನಾನು ಬರಲ್ಲ ಬಿಸಿ ಇದ್ದೀನಿ ಅಂತ. ಐಶುನ ಹತ್ರ ಮಾತು ಬಿಟ್ಬಿಡ್ತೀನಿ ಬಂದಿಲ್ಲ ಅಂದರೆ ಅಂತ ಹೇಳಿದ್ದಾರೆ. ಬಟ್ ಐ ಆಮ್ ಬಿಸಿ, ನಾಳೆ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ. ಐಶು ಫ್ಯಾನ್ಸ್, ಐಶು ಫ್ಯಾನ್ಸ್. ಐಶು 20K, ಕಂಗ್ರ್ಯಾಚುಲೇಷನ್ಸ್. ವಾ, ಇಲ್ಲಿ ನಮ್ಮ ಹುಡುಗಿನೂ ಬಂದಿಲ್ವಲ್ಲ. ಲಾಸ್ಟ್ ಸ್ಯಾರಿಲಿ ನೋಡಿದ್ದು ನಾನು ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಹೇಗೆ, ಅದಾದ್ಮೇಲೆ ನೋಡೋದು ನಾನು ನೆನಪಿಲ್ಲ. ನಾಳೆ ಸ್ವಲ್ಪ ಡೌಟಲ್ಲಿದ್ದೀವಿ ಐಶು, ನಾವೆಲ್ಲ ಬರೋದು ಟ್ರೈ ಮಾಡ್ತೀವಿ. ನಾಳೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಮೋಮೋ ಬರ್ಡೇ ಅಲ್ವಾ? ಹ್ಯಾಪಿ ಬರ್ಡೇ ಮೋಮೋ. ಅಡ್ವಾನ್ಸ್ ಸಾರಿ, ನಾಳೆ ಬರೋಕ್ಕಾಗಲ್ಲ ಸ್ವಲ್ಪ ಸಾರಿ. ಬಿಲೇಟೆಡ್ ಹ್ಯಾಪಿ ಬರ್ಡೇ. ನಮ್ಮ ಮಾವ ನಾನು ಎಷ್ಟು ಡೆಡ್ ಆಪೋಸಿಟ್ ಇದ್ದೀವಿ ನೋಡಿ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಕಾರ್ನ ನೋಡಿ, ಒಂದು ಚೂರು ಗಲೀಜಿಲ್ಲ. ಆ್ಯಂಡ್ ನಾನೇ ಕ್ಲೀನ್ ಮಾಡೋದು, ಅವರಲ್ಲ. ಹೌದಾ? ಇಲ್ಲಿ ನೋಡಿ, ಕರೆಕ್ಟಾಗಿ ಲೈನಿಗೆ ನಿಲ್ಲಿಸ್ತಾರಂತೆ ಯಾವಾಗಲೂ ಅಷ್ಟೇ. ಪರ್ಫೆಕ್ಟ್ ಆಗಿ ಪಾರ್ಕ್ ಮಾಡ್ತಾರೆ. ನಾನು ಇದನ್ನ ಯಾವತ್ತೂ ಮಾಡಿಲ್ಲ. ಈ ಕಾರು ನೋಡಿ ಎಷ್ಟು ಕ್ಲೀನಾಗಿದೆ, ಫುಲ್ ಕ್ಲೀನಾಗಿದೆ ನೋಡಿ. ನಂದು ಕಾರ್ ನೋಡಿದ್ರೆ ನೀವು ಬೈಬೋದು ಕಮೆಂಟಲ್ಲಿ, ಅದಕ್ಕೆ ತೋರಿಸಲ್ಲ. ಗೈಸ್, ಮೋಮೋ ಬರ್ಡೇಗೆ ಏನೇನಾಗಿದೆ ಅಂತ ಈಗ ಐಶು ಬಾಯಿಂದ ಕೇಳೋಣ. ನೆನ್ನೆ ಗ್ರೂಮಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ. ನೇಲ್ ಕಟ್ಟಿಂಗು, ಬ್ರಷ್, ಟೀತ್ ಬ್ರಷಿಂಗು, ಆಯಿಲ್ ಮಸಾಜ್ ಅವ್ರು ಕಾಂಪ್ಲಿಮೆಂಟ್ರಿ ಮಾಡಿದ್ದಾರೆ. ಇದಕ್ಕೆ ಆಯಿಲ್ ಮಸಾಜ್ ಅಂತೆ. ನೋಡಿ ಹೆಂಗಿದೆ ಜೀವನ. ರಾಣಿ ಅಂತ ಇದ್ದೀನಿ. ಮೋಮೋ ರಾಣಿನೂ ಕರ್ಕೊಂಡು ಬರ್ಬೇಕು ನಾಳೆನಾ? ಐಲ್ ಟ್ರೈ, ಬಟ್ ನಾವು ಸ್ವಲ್ಪ ಬಿಸಿ ಇದ್ದೀನಿ. ಐಲ್ ಟ್ರೈ ಮೈ ಬೆಸ್ಟ್ ಟು. ನಾನು ಅಷ್ಟೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಅಲ್ಲೇ ಸೆಲೆಬ್ರೇಟ್ ಮಾಡೋಣ. ಎಲ್ಲಿ ಇವರು ಬರ್ತಾ ಇದ್ದಾರೆ, ಮೇಲ್ ಬರ್ತೀರಾ, ಸರ್ಪ್ರೈಸ್ ಮಾಡ್ತೀರಾ? ಇಲ್ಲ, ಅವರೇ ಬರಲಿ. ಗ್ರೌಂಡ್ ಫ್ಲೋರಲ್ಲೇ ಇದೆ ಗೈಸ್, ಇನ್ನೂ ಬಂದೇ ಇಲ್ಲ ಅವರು. ಯಾವಾಗಲೂ ಲೇಟು ಗೈಸ್, ಲೇಟು. ನಾನು 8 ಗಂಟೆಗೆ ಬರ್ತೀನಿ ಅಂತ ನಾನೇ 9:30 ಬಂದಿದ್ದೀನಿ ಸಂಜೆಯಿಂದ. ಇವತ್ತೂ ಸಂಜೆ ಬಂದಿದ್ದು 9 ಗಂಟೆಗೆ. ನಾನು 9:45 ಅವ್ರ ಮನೆ ಹತ್ರ ಇದ್ದೀನಿ. ಪಾರ್ಟಿ ಇರೋದು 8 o'clock, ಬೆಳಗ್ಗೆ 11 o'clock ಇರೋದಾ? 8 o'clock ನೋಡಿ, ಬೇಗ ಬರಬೇಕು ಅಂತ 11 o'clock ಇರೋದನ್ನ 8 o'clock ಅಂತಿರೋದು. ಎಲ್ಲ ಕಡೆ ಈ ಥರ ಹೆಸರು ಹಾಳಾಗೋದ್ರೆ ಹೆಂಗೆ ಅಂತ. ಲೇಟ್ ಸಮೀರ್ ಅಂತ ಹೆಸರಿಡ್ಬೇಕು ನಾನು. ಇಲ್ಲ, ನಾನು ರೆಡಿಯಾಗಿದ್ದೆ, ಅವನು ಲೇಟ್ ಮಾಡಿದ್ದು. ನಾಳೆ ಸಂಜೆ ಸ್ವಲ್ಪ ಬೇಗ ಬರೋಕ್ಕೆ 8 ಗಂಟೆ ಅಂತ ಹೇಳ್ಬಿಡ್ಲಿ. ಐ ಶುಡ್ ಟೆಲ್ 8 o'clock. ನಾಳೆ ಬರ್ಡೇ ಇರೋದು 8 o'clock ಬೆಳಗ್ಗೆ. ಆಯಿಲ್ ಮಸಾಜ್ ಆಗಿದೆ ಅಂತ 8 o'clock ಬೆಳಗ್ಗೆ ಅಲ್ಲ? 8 o'clock ಬೆಳಗ್ಗೆ ಅಂತೆ ನಾಳೆ ಇಲ್ಲಿ ಇರಬೇಕಾಗಿರೋದು. ಓಕೆನಾ? ನೀವು 8ಕ್ಕೆ ಮನೆ ಬಿಡಿ ಸಾಕು. 8 o'clock ಬೆಳಗ್ಗೆ. ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತಲ್ಲ 11 ಬರೋದು. 11 ಅಲ್ಲ, 8 o'clock. ಅಲ್ಲ, ಅರೇಂಜ್ಮೆಂಟ್ಸ್ ಎಲ್ಲ 11. ಇಲ್ಲ 8 o'clock ಇದೆ ಇಲ್ಲಿ. ಅಯ್ಯೋ ದೇವರೇ. ಇಲ್ಲ, ನಾನು ಪಂಚೆ ತಗೊಂಡು ಅತ್ತೆಗಾರು ರೆಡಿ ಮಾಡಿ ಈಗ ಪಾಪ ಎದ್ದಿದ್ದಾರೆ ನೋಡಿ ಗಾಯ್ಸ್. ಆರೆಂಜ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದೆಲ್ಲ ನೋಡಿದ್ದೀನಲ್ಲ ಸ್ಯಾರಿ. ಯಾವುದಕ್ಕೂ ಹಾಕಿದ್ರಲ್ಲ, ಯಾವುದಕ್ಕೂ ಹಾಕಿದ್ರಲ್ಲ. ಅಜ್ಜಿ ಸ್ಯಾರಿ, ಅಜ್ಜಿದು ಸ್ಯಾರಿ. ಓಕೆ. ನೋಡಿ ಗಾಯ್ಸ್, ಈ ಥರ ಹೋಗೋತ್ತಾಯ್ತು ಇವತ್ತು. ಹೋಗ್ತಾ ರಾಮರಾಜ್ ಇವರು ಸೂಪರ್ ಡ್ರೆಸ್, ನಾನು ನಾರ್ಮಲ್ ಡ್ರೆಸ್ ಇವತ್ತು. ನೀವು ಹೋಗ್ತಾ ಆನ್ ದಿ ವೇ 2 minutes ಅಲ್ಲಿ ಆಗ್ಬಿಡ್ತೀರಾ? ಇಲ್ಲ ಇದೆ ಇವತ್ತು ನಿಜ. ಯಾರು ನಂಬಲ್ಲ. ನೀವು ಹೋಗೋಣ, ಲೇಟ್ ಆಗ್ಬಿಟ್ಟಿದೆ. ಆಯ್ತಾ ಅತ್ತೆಗಾರು ಬ್ರೇಕ್ಫಾಸ್ಟ್?
ಮಾಡ್ಬೇಕು ಈಗ ಹೋಗ್ತಾ ಒಂದು ಲೇಟ್ ಆಗೋಯ್ತು ಸ್ವಲ್ಪ ಹೊರಟಿದ್ದೀವಿ ನಾವು. ನೀವು ಬರ್ತೀರಾ ಅಂತ ವಿಡಿಯೋ ಇಟ್ಕೊಂಡಿದ್ವಿ. ಅತ್ತೆಗಾರು ಕಾರ್ ಹಿಂದೆಯಿಂದ ಬಂದ್ರು, ನೀವು ಅವ್ರು ಇಲ್ಲಿಂದ ಬಂದ್ರು. ಸ್ವಲ್ಪ ಹಂಗೆ ಹೆಂಗೆಂಗೋ ಬರ್ತಾರೆ ಅವರು. ಸ್ವಲ್ಪ ಅವರು ನೈಟ್ ಶಿಯಲ್ಲಿದ್ದಾರೆ. ನೈಟ್ ಶಿಯರ್ ನಾನು ಹೇಳಿದ್ರೆ ನಾಳೆ 8 o'clock ಬೆಳಗ್ಗೆ ಬರ್ಬೇಕು. 8 ಸಂಜೆನಾ? ನಂದಲ್ಲ ಸಂಜೆ ಹೇಳಿದ ಇಲ್ಲೇ ಬಂದು ಇಟ್ಬಿಡಿ ಅಣ್ಣ ನೀವು. ಇಲ್ಲೇ ಡ್ರಾಪ್ ಮಾಡಕ್ ಬರ್ತೀರಲ್ವಾ? ಸಂಜೆ ಒಂದ್ ಮಾಡಪ್ಪ, ನೈಟ್ ಬರ್ತೀರಲ್ಲ, ನೈಟ್ ಡ್ರಾಪ್ ಮಾಡಕ್ಕೆ. ಟೂತ್ ಬ್ರಷ್ ಇದೆ ನಮ್ಮ ಹತ್ರ, ಟೂತ್ ಬ್ರಷ್ ಇದೆ, ಕೊಡ್ತೀವಿ. ಓಕೆ ಆಂಟಿ ಸರಿ. ಇಲ್ಲಾಂದ್ರೆ ವರ್ಲ್ಡ್ ಇನ್ನು ಜೀವನದಲ್ಲಿ ಲೇಟ್ ಬರಬಾರ್ದು ಅವರು. ನಾಳೆ 11 ಗಂಟೆಗೆ ನಮ್ಮ ಮನೆ ನಾಳೆ ಲೇಟ್ ಆಗಿ ಬಂದ್ರೆ ಸಂಜೆ ವಿಡಿಯೋ ನೀವೇ ಇರ್ತೀರಾ. ಸೇಮ್ ಪಪ್ಪಿ ಸೇಮ್ ಲೇಟ್ ಆಗಿ ನಿಮಗೆ ಬರ್ಡೇ ಮಾಡ್ಬಿಡ್ತೀರಾ. ಪಕ್ಕ ಅದೇ ಆಗೋದು. ಬನ್ನಿ ಓಡೋಣ, ಲೇಟ್ ಆಗ್ಬಿಟ್ಟಿದೆ. ಲೆಟ್ಸ್ ಗೋ. ಬೈ ಬೈ ಅತ್ತೆಗಾರು. 8 o'clock ನಾಳೆ. ಬೈ ಬೈ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ. ನೇ ಅವರು ಬಂದಿದ್ದಾರೆ. ಸೊ ಟುಮ್ ಇರ್ಬೇಕಿತ್ತು ಇವತ್ತು. ಅವ್ನಿಗೆ ಎಬರ್ಸ್ದೆ, ಅವನು ನೀವು ಹೋಗಿ ಅಂದ್ಬಿಟ್ಟ ನಿದ್ದೆಯಲ್ಲಿ. ಸರಿ ಆಯಿತು ಅಂತ ಬಂದ್ವಿ ನಾವು. ಬನ್ನಿ ಈಗ ನಾವು ಹೋಗ್ತಿರೋದು ಸಾಧಕ್ ಬ್ರೋ ಮನೆಯದು ಗೃಹ ಪ್ರವೇಶ. ಸೊ ಪೀಪಲ್ ಹೂ ಹ್ಯಾವ್ ನೋ ಐಡಿಯಾ, ಐ ಮೀನ್ ಪೀಪಲ್ ನೋ ಹಿಮ್ ಆಲ್ರೆಡಿ. ಅವ್ರದ್ದು ತುಂಬ ಟ್ರೆಂಡಿಂಗ್ ಸಾಂಗ್ಸ್ ಇದೆ ರೀಸೆಂಟಾಗಿ. ಸೊ ಈಸ್ ಅ ಆರ್ಟಿಸ್ಟ್, ಈಸ್ ಅ ರ್ಯಾಪರ್ ಬೇಸಿಕ್ಲಿ. ಸೊ ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಅವ್ರದ್ದೊಂದು ಮನೆ ಬಂದು ಕಟ್ಟಿದ್ದಾರೆ ಅಂದಾಗ, ನಾನು ಮೈಸೂರು ಲಾಸ್ಟ್ ಟೈಮ್ ಹೋದಾಗ ಮೆಟ್ಟಿಮಲ್ಲ, ನೀವು ವ್ಲಾಗಲ್ಲಿ ನೋಡಿರ್ತೀರ, ಎರಡು ನಿಂತಿದೆ ಅವ್ರಿಗೆ. ಅವ್ರು ಹೇಳಿದ್ರು ಬ್ರೋ ಮನೆ ಕಟ್ಟಿಸಿದಾಗ ನೀವು ಬರಲೇಬೇಕು ಅಂತ. ನಾನು ಪ್ರಾಮಿಸ್ ಮಾಡಿದೆ 100% ಬರ್ತೀನಿ ಅಂತ. ಅದರಿಂದ ಪ್ರಾಮಿಸ್ನ ಉಳಿಸ್ಕೊಳ್ಳೋಕ್ಕೆ ಇವತ್ತು ಹೋಗ್ತಾ ಇದೀವಿ ಇಲ್ಲಿಂದ ಮೈಸೂರಿಗೆ. ಲೆಟ್ಸ್ ಗೋ. ನಮ್ಮ ಮನೆಯ ಅವರು ಹಂಗೆ ಸುಮ್ಮನೆ ಇವತ್ತು ಬಂದ್ರೆ ಅಂದೆ, ಬರ್ತೀನಿ ನೀವು ಬರ್ತೀನಿ ಅಂದರು. ಅದಕ್ಕೆ ಕಾರಲ್ಲಿ ಹಾಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಅವಾಗ ಟೈರ್ ಗಿಯರ್ ಚೇಂಜ್ ಮಾಡೋಕ್ಕೆಲ್ಲ ಬೇಕಾಗ್ತದೆ. ಬಾಯಲ್ಲೇ ಬ್ಲೋ ಹೊಡಿತೀರ ಅದಕ್ಕೆ. ಟೈರ್ ಸ್ವಲ್ಪ ಗಾಡಿ ಕಮ್ಮಿ ಆಗಿದೆ. ಏನ್ ಅನ್ಕೊಂಡಿದ್ದೀರಾ ನನ್ನ? ಹಿಂಗೆ ಏನು ಪಂಚ್ಗಳು ಇಲ್ಲ ಈಗ ಇತ್ತೀಚೆಗೆ ಮಾತೇ ಇಲ್ಲ. ಸ್ವಲ್ಪ ಗ್ಯಾಪ್ ಆಯ್ತಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಪಂಚೆ ಮರ್ತು ಬಿಟ್ಟಿದ್ದಾರೆ. ಮುಂಚೆ ಪಂಚ್ಗಳು ಕಮ್ಮಿ ಇರಲಿಲ್ಲ. ಕೊಡ್ತೀರಾ? ಕೊಡಿ ಸ್ವಲ್ಪ ಇರಿ, ಟೈಮ್ ಸ್ವಲ್ಪ ಆಯ್ತು ಗೈಸ್. ಓಕೆ ಗೈಸ್, ಬನ್ನಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಲೇಟ್ ಆಗ್ಬಿಟ್ಟಿದೆ, ಕಾಲ್ ಮಾಡಿ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬ್ರೋ ಅಂತ. ಅವ್ರು ಓಕೆ ಅಂತ ಹೇಳಿದ್ದಾರೆ. ಓಕೆ ಅಲ್ಲ, ಗೊತ್ತು ಬ್ರೋ ಅಂದ್ರು ಅನ್ಸುತ್ತೆ. ಇಲ್ಲ ಓಕೆ ಅಂತ ಹೇಳಿದ್ರು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹೇಳಿ, ನೀವೇನು ಹಾಕೊಡ್ತೀರಾ? ಏನೇನೋ ಇಲ್ದಿರೋದೆಲ್ಲ ಹಾಕ್ತೀರಾ ಗೈಸ್. ಸೊ ನಾನು ಇವತ್ತು ಏನಕ್ಕೆ ಲೇಟ್ ಆಗಿರ್ಬೋದು ನೀವು ಅವ್ರು ಹೇಳಿ? ನಮ್ಗೆ ಗೊತ್ತಿಲ್ಲ. ನೀವೇ ಎದ್ದಿರೋದು ಲೇಟ್ ಆಗಿರುತ್ತೆ ಗೈಸ್. ಸೊ ಏನಂದ್ರೆ ನಮ್ಮ ನೇಹ ಅವ್ರಿಗೆ ನಾನು ಸಂಜೆ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರೋದು ಇಷ್ಟ ಇಲ್ಲ ಅಂತೆ. ಎಷ್ಟು ಸರಿ ಹೇಳಿದ್ದಾರೆ ಅಂದ್ರೆ, ಯಾಕೆ ನೀವು ಆ ಕಾಲಕ್ಕೆ ಜೊತೆ ಸೇರ್ತೀರಾ ಅಂತೆಲ್ಲ. ಒಳ್ಳೆ ಇಟ್ರಲ್ಲ. ಸಂಜೆ ಏನ್ ಹೇಳ್ತೀಯ ನೀನು ಇದಕ್ಕೆ? ಏನ್ ಹೇಳ್ತೀಯ ಸಂಜೆ? ಇಂಟ್ರೋ ಪ್ಲಾನ್ ಮಾಡಿದ್ಯಾ ಶಾ? ಚೆನ್ನಾಗಿ. ಅಲ್ಲ ಏನ್ ಹೇಳ್ತೀಯ ಶಾ? ಏನ್ ಹೇಳಲ್ಲ ಕಣೋ. ಅಲ್ಲ ಈ ತರ ಹೇಳ್ತಾರೆ, ಏನ್ ಹೇಳ್ತೀಯ ಪದೇ ಪದೇ? ಹೇಳಿರಲ್ಲ ನೀವು. ಲೇ ನಿನ್ ಮುಂದೆ ಹೇಳಲ್ಲ ಕಣೋ, ನನಗ್ ಗೊತ್ತು. ಹೇಳಲ್ಲ ಕಣೋ. ಆಯ್ತು ರೋಷ್. ಅಲ್ಲ ಸಂಜಯ್, ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡೋದು ಇಷ್ಟ ಇಲ್ಲ ಅನ್ನೋದು ಸೇರಿ ಮಗು ಯಾಕೆ ಒಂದ್ ಜೊತೆಗಿರೋದು ಯಾವಾಗ್ಲೂ? ಮಲ್ಗುಪ್ಪ. ಯಾವಾಗ ಮಗು ಮಕ್ಳು ನಿದ್ದೆಲಿ ಏನೇನೋ ಮಾತಾಡ್ತಾರೆ. ಬಂಚಿನ ಮಾತು ಹೇಳ್ತಾ ಇದ್ದೀರೋ. ಅಲ್ಲ ಕಣೋ, ಯಾಕೆ ಒಂದ್ ಜೊತೆ ಸೇರ್ತೀರಾ? ಯಾರು ಅವನು ಇವನು ಅಂತ ಇದ್ದೀರಾ? ಯಾಕೆ ಅಂತೆಲ್ಲ ಹೇಳ್ದೆ ನಾನು. ಅಲ್ಲ ಕಣೋ, ಹೇಳು ಸಂಜಯ್, ಏನ್ ಹೇಳ್ತೀಯ? ಏನಕ್ಕೆ ಈ ತರ ಹೇಳಿದ್ರು ಅವರು. ಹೇಳಲ್ಲ. ಆಯ್ತು ಹೇಳಿದ್ರೆ ಏನ್ ಹೇಳ್ತಿದ್ದೆ? ಹೇಳಿದ್ರೆ ಏನ್ ಹೇಳ್ತಿದ್ದೆ? ಹೇಳಿದ್ರೆ ನಿನಗ್ ಬಿಟ್ಟಿದ್ದು. ನನಗ್ ಬಿಟ್ಟಿದ್ದು ಅಂದ್ರೆ ನೀನ್ ಸೇರ್ಬೇಕಾ ಬೇಡ, ನಿನಗ್ ಬಿಟ್ಟಿದ್ದು. ಈಗ ನಾನು ಸೇರಲ್ಲ ಅಂದ್ರೆ ನೀನು ನಿನ್ ಪಾಡಿಗೆ ಹೋಗ್ಬಿಡ್ತೀಯಾ? ನನ್ ಪಾಡಿಗೆಲ್ಲ ಹೋಗ್ತೀನಿ. ನನ್ನ ಎಫರ್ಟ್ ನಾನು ಹಾಕ್ಬೇಕಲ್ಲ. ಏನ್ ಹಾಕ್ತೀಯ ಎಫರ್ಟ್? ಕಾಡಿ ಬೇಡಿ ಒದ್ದಾಡಿ. ಪಾಪ ಮಕ ನೋಡು, ಮಕ ನಿಂದು. ನಾನೇನ್ ಪೂಜಾ? ನನ್ನ ಹತ್ರ ಕಾಡಿ ಬೇಡಿ ಒದ್ದಾಡಕ್ ನೀನು. ಅದಕ್ಕೂ ಸಂಬಂಧ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಹೋಗೋಣ. ಅಲ್ಲಿ ಊಟ ಮಾಡೋದು ಮತ್ತೆ ವಾಪಸ್ ಬರೋದು. ಅಲ್ಲಿ ನೋಡಿ ಗೈಸ್, ಇದ್ ನನ್ನ ಡ್ರೀಮ್ ಕಾರ್ ಗೈಸ್. ಆಮೇಲೆ ನೇವರನ್ ಬಿಟ್ವಿ ಗೈಸ್. ಮನೆ ಗೈಸ್ ಫುಲ್ ತಲೆನೋವು ಗೈಸ್. ಆಗ್ತಾನೆ ಇಲ್ಲ ಗೈಸ್. ನಂಗೆ ಜಾಬ್ ಪ್ಯಾಕ್ ಆಗ್ಬಿಟ್ಟಿತ್ತು ಇವತ್ತು. ಇಟ್ ವಾಸ್ ನೈಸ್ ಗೈಸ್. ಒಂಥರ ಚೆನ್ನಾಗಿತ್ತು. ಅಲ್ಲ, ನಮ್ ಜೊತೆ ಇದ್ದವರೆಲ್ಲ ಬೆಳೆದು ಮನೆ ಎಲ್ಲ ಕಟ್ತಿದ್ದಾರೆ. ನಮ್ದೊಂದಿನ ಬರುತ್ತೆ ಗಾಯ್ಸ್, ನಮ್ದೊಂದಿನ ಬರುತ್ತೆ ಅತಿ ಶೀಘ್ರದಲ್ಲಿ. ಓಕೆ ಆಯ್ತಲ್ಲ, ವ್ಲಾಗ್ ಎಂಡ್ ಮಾಡ್ಬಿಡ್ಲಾ? ಬಾಯ್ ಗಾಯ್ಸ್, ಸಿ ಯು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಇಷ್ಟು ಬ್ಲಾಗ್ ಆಗಿತ್ತು. ಇಲ್ಲಾಂದ್ರೆ ತಲೆ ನೋವು ಜಾಸ್ತಿ ಆಗ್ಬಿಟ್ರೆ ಇದು ಸಿ ಯು ಎಲ್ಲ ಬರಲ್ಲ, ಮುಗ್ದೋಗುತ್ತೆ. ಆಮೇಲೆ ಒಂದು ಕೋಟ್ ಬಂದ್ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಸಾಧಿಸ್ಬೇಕು ಅಂದ್ರೆ
ನೀವು ದಿನ ಡಿಸಿಪ್ಲಿನ್ ನನ್ನಲ್ಲ ನನ್ನ ವ್ಲಾಗ್ ನ ರೋಸ್ಟ್ ಮಾಡ್ತಿದ್ದಾರೆ ಗೈಸ್. ಬ್ಯಾಡ್ ಕಮೆಂಟ್ ಹಾಕಿ. ನನ್ನವರೇ ನನಗೆ ಕೊನೆಗೆ ಮುಳ್ಳಾದರೆ ಇವ್ರೊಬ್ರೇ ಅಲ್ಲ, ಆ ಕಾಲಕ್ಕೆ ಏನು ಇವ್ರಿಬ್ಬರಿಗೂ ಸೇರಿಸಿ ಬ್ಯಾಡ್ ಕಮೆಂಟ್ ಹಾಕಿ. ಅಲ್ಲ ನಾವ್ ನೀವ್ ಮಾಡೋದನ್ನ ಹೇಳಿದ್ವಿ. ಈಗ ವ್ಲಾಗ್ ಮುಗಿಯಕ್ ಮುಂಚೆ ಇವ್ರ ತಲೆ ನೋವು ಅಂತ ಹೇಳಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಇಲ್ಲ ಗೈಸ್, ಬಂದ್ರು ಹೇಳಲ್ಲ. ಬಂದು ಹೇಳಲ್ಲ. ಹೊಟ್ಟೆ ನೋವು, ಇನ್ಮೇಲೆ ಬಂದು ತಲೆ ಹೇಳಲ್ಲ. ನೋವು, ತಲೆ ಗುಮ್ಮ ಅಂತ ಇದೆ. ಯಾಕೋ ಬೆಳಿಗ್ಗೆ ಸುಸ್ತು ವಿಟಮಿನ್ ಡಿ ಕಮ್ಮಿ ಆಗಿದೆ. ಅಲ್ಲ ಸಂಜೆ ಏನ್ ಗೊತ್ತಾ ಗೈಸ್, ನಾನು ತಿಂದೆ ಅಲ್ವಾ, ತಲೆಲ್ಲ ಒಂಥರ ಆಗ್ತದೆ. ತಿನ್ಬಿಟ್ನಾ ತಲೆ ಗುಮ್ಮ ಅಂತ ಇದೆ. ಗೈಸ್ ಎನರ್ಜಿನೇ ಇಲ್ಲ ಗೈಸ್. ಆರಾಮಾಗಿರ್ಬೇಕು, ಕಾರಲ್ಲಿ ಹೋಗಿ ಆರಾಮಾಗಿ ಹೊಡ್ಕೊಂಡ್ಬಿಡ್ತೀನಿ. ಆಮೇಲೆ ಏನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನೀವ್ ಯಾಕ್ ನಗ್ತಿರೋದು ಮಣಿ? ಯಾಕ್ ನಗ್ತಾ ಇದೀರಾ? ನನಗೆ ಇನ್ನೂ ನಗು- ಜಾಸ್ತಿ ನಗು ಗೊತ್ತು. ನಿಲ್ಸಿ, ನಗು ನಿಲ್ಸಿ. ಹ? ನನಗೆ ಇನ್ನೂ ಜಾಸ್ತಿ ಗೊತ್ತು ಶೂಟ್ ಮಾಡ್ಬೇಕಾದ್ರೆ. ತಲೆ ನೋವ್ತಿತ್ತ, ಕಾರಲ್ಲಿ ಮಲಗ್ಬಿಡ್ತೀನಿ. ಎದ್ನ ತಲೆ ಹಿಡ್ಕೊಂಡ್ಬಿಡ್ತು ಗೈಸ್. ತಲೆ ಫುಲ್ ಭಾರ ಆಗ್ಬಿಟ್ಟಿದೆ ಗೈಸ್. ಅರ್ಧಂಬರ್ಧ ನಿದ್ದೆ ಆಯ್ತಾ. ಏಯ್ ನಿಲ್ಸ ಇವ್ರನ್ನ ಇಬ್ಬರನ್ನ ಇಲ್ಲೇ. ಮನೇಶ್ ಇಬ್ಬರೇ ಹೋಗೋಣ ಮೈಸೂರು, ನಿಲ್ಸಿ ಇವ್ರ ಇಬ್ಬರನ್ನ ಇಲ್ಲೇ. ಜಾಸ್ತಿ ಆಯ್ತು ಇವ್ರದ್ದು. ನಿಜಾನ ಅಲ್ವಾ ಹೇಳಿ. ಅವರೇ ಸುಮ್ಮನೆ ಆಗ್ಬಿಟ್ಟು. ಗೈಸ್ ಏನ್ ಗೈಸ್, ನನ್ನ ಬ್ಲಾಗ್ ಅಷ್ಟು ಬೋರಿಂಗ್ ಗೈಸ್, ನೀವೇ ಕಾಮೆಂಟ್ Boring ಹಾಕಿ. ಅಲ್ಲ. ನಾನು ಅಷ್ಟು ಕೆಟ್ಟದಾಗ ಬ್ಲಾಗ್ ಮಾಡ್ತಿದ್ದೆ ಗೈಸ್, ನನ್ನ ಬ್ಲಾಗ್ ಅಲ್ಲಿ ಬರೀ ಹಿಂಗೆ ಇರುತ್ತೆ ಗೈಸ್. ಪ್ಲೀಸ್ ಕಾಮೆಂಟ್ ಹಾಕಿ ಗೈಸ್. ಈಗ ಹತ್ಬಿಟ್ಟು ನಾ ತಲೆ ನೋವ್ತಿದೆ ಗೈಸ್ ನಂಗೆ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಯ್ಯೋ ಎಷ್ಟು ಡೈಲಾಗ್ ಹೇಳ್ಬಿಟ್ರಿ ಗೊತ್ತಾ? ಅವಾಗಿಂದ 50ಕ್ಕೂ ಮೇಲೆ ಹೇಳ್ಬಿಟ್ರಿ ಇಬ್ರು ಸೇರ್ಬಿಟ್ಟು. ಯಪ್ಪಾ. ಹೇಳೋ ಇನ್ನೇನಿದೆ ಹೇಳೋ, ಅದ್ ಬರ್ಬೇಕಲ್ವಾ? ಹೇಳೋ ಬ್ಲಾಗ್ ಮುಗಿಯುತ್ತೆ ಹೇಳೋ. ಗೈಸ್ 14 minutes vlog done guys. ರೀ 3 ನಿಮಿಷ ಮಾತಾಡಿದ್ದೀರಾ. ಮ್ಯಾಪ್ ಹಾಕ್ಲಾ? ಹ? ಇನ್ನು 1 hour ಇದೆ ರೀಚ್ ಆಗಕ್ಕೆ. ಇನ್ನೂ 2 hour ಇದೆ. ಅಯ್ಯೋ ಅವರು 11 ಗಂಟೆ ಬರಕ್ ಹೇಳಿದ್ರು. ನಾವು 11 ಗಂಟೆ ಇಲ್ಲೇ ಇನ್ನು ಬೆಂಗಳೂರು ಟ್ರಾಫಿಕ್ ಅಲ್ಲೇ ಇದ್ದೀವಿ ನೋಡಿ ಗೈಸ್. ಸಿಸಿ ಯಾವಾಗ್ಲೂ ಲೇಟ್. ಇವನಿಂದ ಗೈಸ್ ಲೇಟ್ ಆಗಿದೆ. ನಿಂದ ನೀನ್ ತೋರ್ಸ್ಕೊಳ್ಳಲೇ. ಅದು ನಾನು ಗೊತ್ತಿದ್ದೀನಿ ಅನ್ಕೊಂಡೆ. ಇವನಿಂದಾನೆ ಗೈಸ್. ಯಾವಾಗ್ಲೂ ಲೇಟ್ ಗೈಸ್. ಕಮೆಂಟ್ ಹಾಕಿ ಗೈಸ್. ಲೇಟ್ ಲೇಟ್ ಲೇಟ್. ಬ್ಯಾಡ್ ಕಮೆಂಟ್ಸ್ ಹಾಕಿ ಗೈಸ್, ಬ್ಯಾಡ್ ಕಮೆಂಟ್ಸ್ ಹಾಕಿ ಗೈಸ್. ಸೊ ಇವರು ಏನಾದ್ರೂ ಬೇರೆ ಇದೆಯಾ ನಾವ್ ಹೇಳಿದ್ ಒಂದ್ ಬಿಟ್ಟು? ನಿಮಿಷ ಗೈಸ್, ಇವರು ನನ್ನ ರೋಸ್ಟ್ ಮಾಡ್ತಿದಾರ, ನನ್ನ ಆಡಿಯನ್ಸ್ ನ ರೋಸ್ಟ್ ಮಾಡ್ತಿದಾರ. ಇದೆಲ್ಲ ಹಾಕೊಡ್ತಿರೋದು. ನಾವ್ ಯಾರನ್ನೂ ರೋಸ್ಟ್ ಮಾಡ್ತಿಲ್ಲ. ಯಾರ್ನೂ ಮಾಡ್ತಿಲ್ವಾ? ರಿಯಾಲಿಟಿ ಅಲ್ಲ. ಇನ್ ಮುಂದಕ್ಕೆ ಲೇ 10 ಫೇರ್ minutes ಅಂಡ್ ಲವ್ಲಿ ಅಲ್ಲಿ ಎಷ್ಟಾನೆ ಇವತ್ತು? ಫೇರ್ ಅಂಡ್ ಲವ್ಲಿ ಆಯುರ್ವೇದಿಕ್ ಕೇರ್ ಕ್ರೀಮ್ ಇದು ಕೇವಲ ಕ್ರೀಮ್ ಅಲ್ಲ, ಗೋಲ್ಡನ್ ಗ್ಲೋ ಟ್ರೀಟ್ಮೆಂಟ್. ಹೊಸ ಫೇರ್ ಅಂಡ್ ಲವ್ಲಿ ಆಯುರ್ವೇದಿಕ್ ಕೇರ್. ಇದರಲ್ಲಿವೆ ಕುಂಕುಮಾದಿ ತೈಲಂ ಮತ್ತು ಕೇಸರ. ಹಚ್ಚಕ್ ಸ್ಟಾರ್ಟ್ ಮಾಡೋ ಫಸ್ಟ್ ಲೈ. ಇನ್ 10 minutes ಅಲ್ಲಿ ನೀವ್ ಏನೇನೆಲ್ಲ ನೋಡ್ಬೋದಂತ ನಾವ್ ಒಂದ್ ರೀಕ್ಯಾಪ್ ಕೊಟ್ವಿ ಗೈಸ್. ಎಂಜಾಯ್ ಬನ್ನಿ ಗೈಸ್. ನೀವು ಬ್ರೇಕ್ಫಾಸ್ಟ್ ಹೋಗೋಣ ಬನ್ನಿ. ಶಾರ್ಟ್ಸ್ ನೋಡ್ಕೊಂಡ್ ಬನ್ನಿ. ಗೈಸ್ ಈ ಶಾರ್ಟ್ ಏಯ್, ನೋಡಕ್ಕಾಗಲ್ಲ, shift ಆಗೋ ಇವರೇ ಸಂಜೆ. ತೆಗಿತಾರೆ ಅದನ್ನ. ಮನೀಶ್ ಡ್ರೈವ್ ಮಾಡ್ತಾರೆ. ಇಲ್ಲ ಈಗ ಚೇಂಜ್ ಆಗುತ್ತೆ ಸೀಟ್. ಬನ್ನಿ ಗೈಸ್, ಈಗ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಶಾರ್ಟ್ಸ್ ಎಂಜಾಯ್ ಮಾಡಿ ಲೊಕೇಶನ್ ಹೋಗೋಣ. ಪಂಚೆ ತಗೊಂಡು ಶಾರ್ಟ್ಸ್ ಅಷ್ಟು ಎಂಜಾಯ್ ಮಾಡ್ಬಿಡಿ, ಆಮೇಲೆ ತಲೆ ನೋವು ಹೊಟ್ಟೆ ನೋವು ಬರುತ್ತೆ. ಯಾವ್ದಪ್ಪ ಇದು, ಬೀಳಿಸ್ಬಿಡ್ಲಾ ಇವ್ರನ್ನ ಅಂತ ಅನಿಸ್ತಿದೆ ಈಗ. ಯಾಕಾದ್ರೂ ಕರ್ಕೊಂಡು ಇವತ್ತು ಯಾಕಾದ್ರೂ ರೋಸ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ನೋ. ಓಕೆ ಗೈಸ್, ಸಿ ಯು. ಗೈಸ್ ನಮ್ಮ ಕಾರ್ ನೋಡಿ ಗೈಸ್ ಹೆಂಗಿದೆ ಈಗ ನೋಡಿ. ಸ್ಲೋ ಮೋಷನ್ ಮಾಡ್ತೀನಿ ಅದಕ್ಕೆ. 3, 2, 1 BGM ಬರುತ್ತೆ ನೋಡಿ. 3, 2, 1 ಸ್ಟಾರ್ಟ್. ಬಾಯ್ ನೋಡ್ತಿದ್ದೆ. ಪಾಪ ಅನ್ನಿಸ್ತಿದೆ. BGM ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಹಿಂಗ್ ಬರ್ಬೇಕು ಅಂತ. ಇವಾಗಿದ್ದ ಅಲ್ಲರೇ ಅವ್ರೆ, ಅವಾಗಿದ್ದರು ಹೀಗೆ. ನಿಜ ಪಾಪ ಅನ್ನಿಸ್ತಿದ್ದು ನೋಡಿ ಏನೆಲ್ಲ ಮಾಡ್ಬೇಕು. ನೀವ್ ಅವ್ನ್ ಸಮಾಸ ಬಿಡಿ ಅಂತ ಅನ್ಸುತ್ತೆ ಫಸ್ಟ್ ನಿನಗೆ. ಇದನ್ ಪೂಜಾ ನೋಡ್ರಿ ನಾನು ನಿನ್ಸು ಸಮೀರ್ ಸಮಾಸ ಬಿಡು ಅನ್ಬೇಕು ಅನ್ಸುತ್ತೆ. ಸ್ವಲ್ಪ ಒಂದು ಲೆವೆಲ್ ಅಲ್ಲ, ಅಂಡರ್ಸ್ಟ್ಯಾಂಡಬಲ್ ಲೆವೆಲ್. ಕಾಂಪ್ಲಿಕೇಟೆಡ್ ಎಲ್ಲ ಮಾಡಲ್ಲ. ಅಮ್ಮ ಮ್ಯೂಸಿಕ್ ಕಂಪೋಸರ್ ಗೈಸ್. ಏನ್ ಕ್ರೇಜಿ ಆಗಿದೆ. ನಾನಂತೂ ಇದನ್ನ ಈಗ
ದಿನ ನೋಡ್ತಾ ಇದ್ದೀನಿ ಗೈಸ್, ದಿನ ಎದ್ದು ಇದು ನೋಡೋದು ನನ್ನ ಕೆಲಸ. ಇಲ್ಲ ಇನ್ಸ್ಟಾ ಇದನ್ನ ನೋಡೋ ಬದಲು ಯಾವ್ದಾದ್ರು ಮ್ಯೂಸಿಕ್ ಕಂಪೋಸಿಷನ್ ವಿಡಿಯೋಗಳನ್ನ ಮ್ಯೂಸಿಕ್ ಕಂಪೋಸಿಷನ್ ವಿಡಿಯೋನ ನೋಡ್ಬೋದಾಗಿತ್ತಲ್ಲ. ಮ್ಯೂಸಿಕ್ ಅಲ್ವಾ? ಇದನ್ನ ಇಟ್ಕೊಳ್ಳೋ, ಅಯ್ಯೋ ರುಬ್ಬಿದ್ದೆ. ಎಕ್ಸ್ಟ್ರಾ ಡೆಡಿಕೇಟೆಡ್ ನನ್ನ ಅಡಿಕ್ಷನ್ ಗೈಸ್ ಆ ಕಂಪೋಸಿಷನ್ ನೋಡಿ. ಒಂದ್ ಸೆಕೆಂಡ್ ಮುಂಚೆ ಅನ್ಕೊಂಡ್ರೆ ಅಲ್ಲ ಮನೀಶ್, ನಿಮ್ಗೆ ಇದೊಂದು ಸಾಂಗ್ ಅಂತ ಅನ್ನಿಸ್ತಲ್ಲ. ಗೈಸ್ ನಾನೇ ಕಂಪೋಸ್ ಮಾಡಿದ್ ಗೈಸ್ ಅದ್ ಮ್ಯೂಸಿಕ್. ಅದೇ ಮ್ಯೂಸಿಕ್ ಬರುತ್ತೆ ನನ್ನ ಕಾರ್ದು ನೋಡಿ ಗೈಸ್. ಕಾರ್ ಡೆಲಿವರಿ ದಿನ ಯಾವ ತರ ವಿಡಿಯೋ ಬರುತ್ತೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಲ್ಲ ಜನ. ಏನ್ ಹಿಂಗ್ ಎತ್ತುತ್ತೀರಾ ಅಲ್ವಾ? ಸೈಡಲ್ಲಿ ಒಂದ್ 4 ಜನ ಕುಣಿತಿರ್ತಾರೆ. ವೇಟ್ ಅಂಡ್ ವಾಚ್ ಗೈಸ್, ಯು ಸಿ ದ ಹಿಸ್ಟ್ರಿ ಇಸ್ ಗೋಣ ಬಿ ಕ್ರಿಯೇಟೆಡ್ ಸೂನ್ ಇನ್ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ. ಗೈಸ್ ನಾನು ಕರೆಕ್ಟ್ ಆಗಿ 8 ಗಂಟೆಗೆ ಎದ್ದೆ. 8 ಗಂಟೆಗೆ ಅಂದ್ರೆ ಕಾಲ್ ಮಾಡಿದ್ ನಿಮ್ಗೆ ಎಷ್ಟು 7:30 8 ಗಂಟೆಗೆ ಅಲ್ವಾ? 7:45ಗೆ ನಾನು ಕಾಲ್ ಮಾಡಿದೆ ಅವ್ರಿಗೆ. ಆಮೇಲೆ ಸಂಜೆಗೆ ಕಾಲ್ ಮಾಡಿದೆ. ಸಂಜಯ್ ಕರೆಕ್ಟಾಗಿ 8 ಗಂಟೆ ಅನ್ಕೊಳ್ಳಿ, ಅವ್ನು ನಿದ್ದೆಲಿದ್ದಾನೆ ಆಯ್ತಾ. ನಿದ್ದೆ ಅಂತ ಆಗ್ತಾನೆ ನನ್ನ ಕಾಲಿಗೆ ಎದ್ದಿರೋದು ಅವನು. ಕರೆಕ್ಟಾ ಸಂಜಯ್? ನಿಜ ಹೇಳು. ಲೇ ಫೋನ್ ಮಾಡಿದ್ನಲ್ಲ, ಹಾ, ಎದ್ದಿದ ತಕ್ಷಣ ನಿದ್ದೆಯಿಂದ ಎದ್ದು ಮಾತಾಡ್ತಾರೆ ಗೊತ್ತಾ, ಅದನ್ನ ಕವರ್ ಮಾಡಕ್ಕೆ ಮಾತಾಡ್ತಾರೆ ಗೊತ್ತಾ. ನಿದ್ದೆಲಿ ಇದ್ದೀನಿ ಅಂತ ಗೊತ್ತಾಗ್ಬಾರ್ದು. ಹೇಳ್ ಶಾ ಬರ್ತಾ ಇದ್ದೀನಿ ಶಾ, ಇನ್ನೊಂದು 20 ನಿಮಿಷದಲ್ಲಿ ಇರ್ತೀನಿ ಶಾ. ಲೇ ಈಗ ತಾನೇ ಎದ್ದಿದ್ಯಲ್ಲೋ. ಹ್ಞೂ ಶಾ, 20 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಶಾ. ಈಗ ಆಡೋ ಸಾಂಗ್ ಏನು ನಾನು ಇಂಥ ಕಂಪೋಸರ್ ನನಗೆ ಗೊತ್ತಿರೋದಿಲ್ಲ. ಎಲ್ಲ ಅಡಿಕ್ಟ್ ಆಗ್ಬಿಟ್ಟಾರೆ ಗೈಸ್ ನಾನು ಕಂಪೋಸ್ ಮಾಡೋದು. ಅಡಿಕ್ಷನ್ ಅಲ್ಲ ಅದು, ಕೆಲವ್ರಿಗೆ ಫೋರ್ಸ್ ಮಾಡಿ ಮಾಡ್ತಾರಲ್ಲ. ಏನ್ರಿ ಪಂಚ್ ಬಂದಿನಾರ ಯಾಕ್ರಿ ಮಾತಾಡ್ತೀರಾ? ಅದು ಕೆಲವ್ರಿಗೆ ಫೋರ್ಸ್ ಮಾಡಿ ಏನ್ ಮಾತಾಡ್ತಾ ಇದ್ದೀರಾ? ಫೋರ್ಸ್ ಮಾಡಿ ಕೆಲವ್ರನ್ನ ಅಡಿಕ್ಟ್ ಮಾಡ್ಬಿಡ್ತಾರೆ. ಹೌದಾ, ಸರಿ ಆಯ್ತು, ಗೊತ್ತಾಯ್ತು. ನೀವು ಮಾಡ್ತಿರಲ್ಲ ನನ್ನ ಆಗಿಗೆ. ಹಲೋ ಗೈಸ್, ಟೊಯೋಟಾ ವೆಲ್ಫೇರ್ ನೋಡಿದ್ವಿ ಈಗ ಆಚೆ. ನೇಹಾ ಅವರ ಡ್ರೀಮ್ ಕಾರ್ ಅದು. ಅದೊಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಅದು ನನ್ನ ಲಿಸ್ಟಲ್ಲಿ ಇಲ್ಲ, ಬಟ್ ನೇಹಾ ಅವ್ರ ಡ್ರೀಮ್ ಕಾರ್ ಅದೊಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ, ಇಷ್ಟ ಆಗ್ಬೋದೇನೋ ಅಂತ. ಬಟ್ ನಮ್ಮದು ಒಂದು ವಿಷನ್ ಸೆಟ್ ಆಗಿದೆ ಈಗ. ಲೆಟ್ಸ್ ಸಿ. ಬ್ರೇಕ್ಫಾಸ್ಟ್ ಬಂತು ಗೈಸ್, ಬನ್ನಿ ತಿನ್ನೋಣ. ಏನ್ ದೋಸೆ ಅದು? ರವೆ ದೋಸೆ ಅಲ್ಲ ಗೈಸ್, ರವೆ ದೋಸೆ ಬಂದಿದೆ, ಬನ್ನಿ ತಿನ್ನೋಣ. ಗೈಸ್ ನೀರು ಬಾಟ್ಲು, ಒಂದಷ್ಟು ಬೂಮರು ಮತ್ತು ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬೂಮರ್ ಅಂತ ಇದ್ದೀನಿ ನಾನು. ಆರ್ಬಿಟ್. ಗಾಯ್ಸ್, ಸೊ ಈಗ ನಾವು ಪಂಚೆ ತೊಗೊಳಗೆ ಬಂದಿದ್ದೀವಿ. ಪಂಚೆ ತೊಗೊಂಡು ರಫ್ ಅಂತ ರೆಡಿಯಾಗಿ ಹೊಡೋಣ. ಲೆಟ್ಸ್ ಗೋ. ಬನ್ನಿರಿ, ಕೊಡ್ಸೋದು ನೀವೇ ಹಿಂದೆ ಹೋಗ್ಬಿಟ್ರೆ ಹೆಂಗೆ? ತಂದಿದ್ದೀರಾ ಕ್ಯಾಶು? ಫೋನ್ಪೇನಾ? ನಾಟ್ ಟು ಗ್ರ್ಯಾಂಡ್, ನಾಟ್ ಟು ಸಿಂಪಲ್. ನೋಡಿದ ತಕ್ಷಣ ವಾವ್ ಅನ್ಬೇಕು. ಸ್ವಲ್ಪ ಇವ್ರಿಗಿಂತ ಚೆನ್ನಾಗಿ ಕಾಣ್ಬೇಕು ಮೇಡಮ್. ಇದಾಗುತ್ತಲ್ಲ ಸಂಜಯ್? ಇದು ಅವ್ರ ಕಲರ್ ಕಣೋ. ನನಗೆ ಕಲರ್ ಬ್ಲೈಂಡ್ನೆಸ್ ಇದೆ ಗೈಸ್. ಕಲರ್ ಗೊತ್ತಿಲ್ಲ ಅನ್ನು. ಕಲರ್ ಬ್ಲೈಂಡ್ನೆಸ್ ಅಲ್ಲ, ಕಲರ್ ಗೊತ್ತಿಲ್ಲ ಅನ್ನು. ರೆಪ್ಪೆ ಅಡ್ಡ ಇದೆ ಗೈಸ್. ಕಣ್ ತೆಗೆದ್ರೆ ಕಣ್ ಮುಚ್ಚಾಗೆ ಇರ್ತದೆ. ಲೇ ಮಾಲ್ ನ್ಯೂಟ್ರಿಷನ್. ನೋಡಿ ತಗೊಂಡ್ಬಿಟ್ಟವ್ರೆ. ಫೋನ್ ಕೊಟ್ಟು
ಚೇಂಜ್ ಮಾಡ್ಕೊಂಬರ್ತೀನಿ. ಇಲ್ಲ ಹೋಗಿತ್ತು ಅದು ಫಸ್ಟ್ ಲೇಡೀಸ್ ಅಂದ್ರೆ ಗಾಬರಿ ಆಗೋದು. ಬಂದೆ ಟ್ರಾನ್ಸಿಷನ್ ನೋಡಿ. 36 ಕೊಡಿ ಒಂದ್ಸರಿ, ತುಂಬಾ ರೋಡಾಯ್ತು. ಧಾವಟ ನಾನು ಪಟ್ಕೊಳ ಅನ್ಸ್ತಾ ಅಂತ. ಫಾರಿನ್ ಅವ್ರೇನ್ರಿ ನೀವು? ಹೇಳಿದ್ನ ಕನ್ನಡದಲ್ಲಿ ಮಾತಾಡ್ರಿ. ಸೈಜ್ ಒಂದ್ ಸ್ವಲ್ಪ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಂತಿದ್ದೀರಾ? ಹಂಗೆ ಅಲ್ವಾ ಸರಿ? ಇಲ್ಲ ನೀವ್ರೆ ಕರೆಕ್ಟಾಗಿ ಮಾತಾಡಿದ್ರಿ ನೀವು. ಇಲ್ಲ ರೀ ಅವ್ರೆ ಕರೆಕ್ಟಾಗಿ, ನಕ್ಕೊಂಡು ಹೇಳ್ತಾರೆ ಇಲ್ಲ ರೀ ಅವ್ರೆ ಕುಡ್ದಿ ಹತ್ರ ನೋಡಿ ಮಾತಾಡ್ತೀನಿ. ಇಲ್ಲಿ ಇಲ್ಲ ರೀ ಅವ್ರೆ ಕರೆಕ್ಟಾಗೆ ಮಾತಾಡ್ರಿ ನೀವು. ಇಲ್ಲಿ ನೋಡ್ರಿ ಒಂದ್ ಚೀನು ಮನೇಲಿ ಇಟ್ಬಿಟ್ಟು ಹಿಂಗೆ ಮ್ಯಾಚಿಂಗು ಟೋನ್ ಹಿಡಿತಾ ಇಲ್ವಾ? ಬೇಕಿತ್ತಾ ಮೈಕ್ ಇಟ್ಕೊಳ್ಳಿ. ಯಾಕೆ ನಾನೇನ್ ಟ್ರೋಲ್ ಮಾಡಿಸ್ಕೊಳಕ್ ನಾನೇ ಇಟ್ಕೊಳ್ಳ. ಇಟ್ಕೊಳ್ರಿ ರೈ ತೊಳ್ರಿ. ಪ್ರೋಟೀನ್ ತಿಂದ್ರೆ 100 ಗ್ರಾಮ್ಸು. ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು, ನಿಮ್ಗೆ ನಿದ್ದೆ ಬರ್ತಾ ಇದೆ, ಕೂತ್ಕೊಳ್ಳಿ. ನಿಜ ಅಲ್ಲ, ನಿಮ್ ತಲೆ ನೋವ್ತಿಲ್ವಾ? ತಲೆ ನೋವ್ತಿಲ್ವಾ? ಇಲ್ಲಿದ್ದೀರಾ? ಇದು ಕರೆಕ್ಟ್ ಇದೆ. ಮೇಡಮ್ ಯಾಕೆ ಹಂಗ್ ನೋಡ್ತಿದೀರಾ? ಈ ಕಡೆ ನಮ್ ಕಡೆ ತಿರುಗಿ ಒಂದ್ ಸ್ವಲ್ಪ ತಿರುಗ್ರಿ. ಬುಲ್ಬುಲ್ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ? What is the fam? Hi, so welcome back to my new vlog, guys. ಎಡಿಟಿಂಗ್ ಅಲ್ಲಿ ಅವ್ರ ಲಿಪ್ ಅಲ್ಲಾಡ್ಬೇಕು, ಮೂವ್ಮೆಂಟ್ ಮಾಡ್ಬೇಕು. ಸ್ವಲ್ಪ ಐಬ್ರೋಸ್ ಮೇಲೆ ಹೋಗ್ಬೇಕು, ಹಿಂಗ್ ಬರ್ಬೇಕು. ಇವ್ರಿಗೆ ಐಲಾಶಸ್ ಕಮ್ಮಿ ಇದೆ. ನಮ್ ಮೇಡಮ್ ನಮ್ ಸ್ಯಾಮ್ಸಂಗ್ ಇರೋ ನೋಡಿದೀರಾ ಐಲಾಶ್ ಹೆಂಗಿದೆ ಅಂತ? ಡೋರ್ ತೆಗಿರಿ ಕಾಯ್ತಾರೆ. ತೆಗಿರಿ ಅಲ್ಲ, ಹಿಂದೆ ತಿರುಗ್ ನೋಡ್ರಿ. ಹಿಂದೆ ತಿರುಗಿ ಇವಾಗ ನೋಡ್ಬೇಡಿ. ಈಗ್ಲೇ ಅಲ್ಲ ಒಂದ್ 2 ನಿಮಿಷ ಬಿಟ್ಟು ನೋಡಿ. ನಾವು ಆ ಹುಡ್ಗಿ ಜೊತೆ ವ್ಲಾಗ್ ಮಾಡಿದೀವಿ. ನಾನು ಫಾರಿನ್ ಇರ್ಲಿಲ್ಲ, ಹಿಂದೆ ಡೋರಲ್ಲಿ ಇದೆಲ್ಲ ಕೇಳಿಸುತ್ತೆ. ಅಷ್ಟ್ ದೊಡ್ಡ ಜೋಕ್ ಇರ್ಲಿಲ್ಲ, ನೀವು ಅಷ್ಟ್ ನಗತರ. ಹೌದಾ? ಅಷ್ಟೊಂದು ಜನ ನಗ್ತಿದ್ದಾರೆ. ವೆರಿ ಗುಡ್, ಆಲ್ವೇಸ್ ಸ್ಟೇ ಹ್ಯಾಪಿ. ಹಾಯ್ ಸರ್, ಹೌ ಆರ್ ಯು? ಹೌ ಡು ಯು ಡೂ? ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಏನ್ ಕಮ್ಮಿ ಉಡ್ಸಿದಾರೆ ಗೈಸ್ ಇಬ್ರು ಇವತ್ತು. ನಾನು ಆಗ್ಲೇ ಮೂಡೋದಿರಲಿಲ್ಲ, ಇವಾಗ ಮೂಡಲ್ಲ. ಬನ್ರಿ. ನಾರ್ಮಲ್ ಪಿನ್ ತರ ಇಲ್ಲ ಇದು, ಫ್ಯಾನ್ಸಿ ಸ್ಟೋರ್ ಅಲ್ಲ ಇದು, ರಾಮರಾಜ್ ಇದು. ಅದು ನೀವು ತರಬೇಕಿತ್ತಪ್ಪ. ಥ್ಯಾಂಕ್ ಯು ಈಗ ಗಿಫ್ಟ್ ಒಂದು ತೊಗೊಳೋದಿದೆ, ಅದನ್ನು ತೊಗೊಂಡು ಹೋಗ್ಬಿಟ್ರೆ ಮುಗೀತು. ಬನ್ನಿ, ನೇ ಅವರು ದೀಪ ತೊಗೊಂಡೋಗ್ಬಿಡೋಣ, ಬೆಳ್ಳಿದು ಅಂತಿದ್ದಾರೆ. ನಾನು ಡಿಫ್ರೆಂಟಾಗಿ ಗಿಫ್ಟ್ ತೊಗೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಇವರು ಬೇಡ. ಸರಿ ಆಯಿತು ಗೈಸ್, ಅವ್ರು ಹೇಳಿದ್ಮೇಲೆ ಮುಗೀತಿಲ್ಲ, ಜಗಳ ಆಗುತ್ತೆ. ಲೆಟ್ಸ್ ಗೋ. ನೀವು ಸಜೆಷನ್ ಕೇಳಿದ್ರಿ, ನಾನು ಹೇಳ್ದೆ. ಅಲ್ಲ, ಆಮೇಲೆ ನಾನು ತೊಗೊಂಡಿರೋ ಜಗಳ ಆಡಲ್ವಾ ನೀವು? ನಾನು ಹೇಳಿದ ಗಿಫ್ಟ್ ತೊಗೊಂಡಿಲ್ಲ ಹಂಗೆ ಹಿಂಗೆ ಅಂತ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ನಿಜ ರಿಯಾಲಿಟಿ ಹೇಳ್ಬೋದಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ ಗೈಸ್ ಹೋಗೋಣ. ಗೈಸ್, ನಮ್ಮ ರಿಚ್ ಮ್ಯಾನ್ ಸಂಜಯ್ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಸುಂದರ ಸುಂದರ, ನೀನು ಸುಂದರ. ಅದು ಡೊಕೋಟಾ ಬಸ್ಸಲ್ಲಿ ಒಂದು ಸುಂದರ ಬನ್ನಿ ಹೋಗೋಣ. ಏನು ಗುಪ್ತ ತೊಡೋದು? ಚಿಕ್ಕದ ಕಾಮಾಕ್ಷಿ ದೀಪ ಬೇಕಿತ್ತು. ಸ್ವಲ್ಪ ಬೇಗ ಹೇಳ್ತೀರಾ? ಈವೆಂಟ್ ನಮಗೋಸ್ಕರ ಪಾಸ್ ಆಗಿದೆ. ಇದು ಚೆನ್ನಾಗಿದೆಲ್ಲ, ಲಯನ್ 11 ಗ್ರಾಮ್ಸ್ ಇದು. ಪ್ಯಾಕೆಟ್ಸ್ ಅಂದರೆ ನಾನು ಟೆನ್ಷನ್ ಆದೆ ಒಂದು ಸೆಕೆಂಡು. ಹಾಂ,
ಅವ್ರು ಹಿಂಗಂದ್ರು ಅಲ್ಲ ಸರ್? ಅಲ್ಲ ನೋಡಿ ಮೋಸ ಹೋಗ್ಬಿಟ್ಟಿದ್ದೀರಾ ನೀವು. ಅಷ್ಟೆಲ್ಲ ಇಲ್ಲ ಅಲ್ಲ, ಅಷ್ಟೆಲ್ಲ ಇದೆ, ಬಟ್ ಖರ್ಚು ಮಾಡಲ್ಲ ನಮ್ಮ ಮೇಲೆಲ್ಲ. ಎಲ್ಲಿ ಗೈಸ್ ನಮಗೆಲ್ಲ ಈಗ ಎಲ್ಲಿ ಕೊಡಿಸ್ತಾರೆ ನಮಗೆಲ್ಲ. ಮುಂಚೆ ಅವಾಗ ಪ್ರಪೋಸ್ ಮಾಡ್ಬೇಕೇನು ಒಪ್ಕೊಳ್ಳಿ ಅಂತ ಏನು ಖರ್ಚು ಮಾಡಿದ್ದೆ ಮಾಡಿದ್ದು, ಏನು ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಮಾಡಿದ್ದು. ಈಗ ಬಿದ್ದಾಯ್ತಲ್ಲ ಇವನು ಇನ್ನೇನು ಅಂತ. ವೇಸ್ಟ್ ಫೈನಲಿ ತೊಗೊಂಡಿದ್ದಾಯ್ತು. ಈಗ ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 10 ನಿಮಿಷ ಇದೆಯಾ? 10 ನಿಮಿಷನೂ ಇಲ್ಲ, ಹತ್ರ ಇದೆ. ಸೊ ರಫ್ ಅಂತ ಹೋಗಿ ವಿಶ್ ಮಾಡಿ ಬರೋಣ. ಯಾಕೆ ಕೊಟ್ಟು ಹುಷಾರಲ್ಲ? ಕಾರ್ಗೇನಾರು ಆಯ್ತಾ? ನೋವಾಯ್ತಾ? ಕಾರ್ ಕೇಳ್ತಿರೋದು. ಹಿಂಗೆ ಹತ್ಬೇಕಾದ್ರೆ ತಲೆಗೆ ಯಾರು ಹೊಡ್ಕೋತಾರೆ? ಎಲ್ಲ ಅನ್ಪ್ರೆಡಿಕ್ಟೇಬಲ್ ಕೆಲಸಗಳು, ಏನು ಮಾಡೋಣ? ಕಾರ್ಗೇನಾರು ಯಾರಾದ್ರೂ ಹೊಡ್ಕೊಳ್ಳೋದು ಪ್ರೆಡಿಕ್ಟೇಬಲ್ ಆಗಿ ಮಾಡಕ್ಕಾಗ. ಅಲ್ಲ, ಓಕೆ, ಇಲ್ಲಿ ಏಟ್ ಬೀಳೋ ಜಾಗ ಏಟ್ ಬಿತ್ತು ಅನ್ಬೋದು. ಬನ್ನಿ ಗೈಸ್ ಹೊಡೋಣ ಈಗ. ಗೈಸ್ 5 ನಿಮಿಷದಲ್ಲಿ ಒಂದು 20 ಜನ ಬಂದ್ಬಿಟ್ರು ನಮ್ಮ ಸಬ್ಸ್ಕ್ರೈಬರ್ಸು. ನಾವು ಇಳಿತೀನಿ ಹಂಗೆ ಆಗೋಯ್ತು. ಅಲ್ಲಿ ಬೇರೆ ಈವೆಂಟಿಗೆ ಲೇಟ್ ಆಗ್ತಿದೆ. ಯಾರು ಒಬ್ರು ಬಂದ್ರು, ಆಯ್ತಾ ಬ್ಯುಸಿನಾ ಅಂದ್ರು. ಒಂದು ಈವೆಂಟ್ಗೆ ಹೋಗ್ಬೇಕು ಅಂದೆ, ಆಯ್ತು ಬನ್ನಿ ಅಂದ್ರು. ಕೆಳಗೆ ಇಳಿದೆ, ಆಮೇಲೆ ಮಾತಾಡಿದ್ರು. ಸರಿ ಆಯ್ತು ಮಾತಾಡಿದ್ರು. ಮತ್ತೆ ಬ್ಯುಸಿನಾ ಅಂತ, ಒಂದು ಈವೆಂಟ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್. ಇರು ನನ್ನ ತಮ್ಮನ ಹತ್ರ ಮಾತಾಡಿ. ತಮ್ಮ ಕಾಲ್ ಎತ್ತುತ್ತಿಲ್ಲ. ಅವ್ರ ತಮ್ಮನ 3 ಕಾಲು. ನಾನು ಕಾದೆ. ಆಮೇಲೆ ಲಾಸ್ಟಲ್ಲಿ ಎತ್ತಿದ್ರು. ಅವ್ರ ತಮ್ಮ ಹಾಯ್ ಬಾಯ್ ಅಂತ ಕಟ್ ಮಾಡಿ ಮತ್ತೆ ಬ್ಯುಸಿ. ನಾವು ಅಮ್ಮ ಹೋಗ್ಬೇಕು ಅಂದ್ಬಿಟ್ಟು ಗಾಡಿ ಹತ್ಬಿಟ್ಟು ಬನ್ನಲ್ಲಿ ಬನ್ನಿ ಈಗ ಹೊರಡೋಣ. ಬಟ್ ಐ ಫೀಲ್ ಕ್ರೇಜಿ ಅಬೌಟ್ ಮೈಸೂರು ಸಬ್ಸ್ಕ್ರೈಬರ್ಸ್. ಒಂದು ಮೀಟಪ್ ನಿಜವಾಗ್ಲೂ ಮಾಡಬೇಕು ಫಾರ್ ಶೋರ್. ಈ ವರ್ಷದಲ್ಲಿ ಹಾಗೆ ಆಗುತ್ತೆ. ಒಂದು ಸ್ವಲ್ಪ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಒಂದು ಜಾಗ ಹುಡುಕಿ ಎಲ್ಲರೂ ಕ್ಲೀನಾಗಿ ಬಂದು ಕೂತ್ಕೊಂಡು ನೀವೆಲ್ಲ ನನಗೊಂದು ಗಿಫ್ಟ್ ತೊಗೊಂಬಂದು ಕೊಡೋ ಥರ ಒಂದು ಪ್ಲ್ಯಾನ್ ಮಾಡೋಣ. ಅಲ್ಲ, ನಿಮ್ಮಲ್ಲೇ ಯಾರದಾದ್ರೂ ತುಂಬಾ ದೊಡ್ಡ ಒಂದು ಚೌಲ್ಟ್ರಿ ತರ ಇದ್ರೆ ಹೇಳಿ. ಚೌಲ್ಟ್ರಿಲೆಲ್ಲ ಅಂದ್ರೆ ಓಪನ್ ಏರಿಯಾ ತರ ಇರುತ್ತಲ್ಲ, ಅದು ಜಾಗ ವಿಲ್ ಪ್ಲಾನ್. ಎಲ್ಲಿ ಮಾಡ್ಬೋದು ಅಂತ ಕಾಮೆಂಟ್ ಹಾಕಿ. ಹೌದು, ಅದು ಬೇಕಿತ್ತು ಮೇನ್ ನನಗೆ. ಮೈಸೂರಲ್ಲಿ ಎಲ್ಲಿ ಮೀಟಪ್ ಮಾಡಿದ್ರೆ ಜಾಸ್ತಿ ಜನ ನೀವು ಬರೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾಮೆಂಟ್ ಹಾಕಿ. ಆ್ಯಂಡ್ ಸೇಫ್ ಇರಬೇಕು, ತುಂಬ ಜಾಸ್ತಿ ದೂರನೂ ಟ್ರಾವೆಲ್ ಮಾಡೋಂಗಿರಬಾರ್ದು, ಮತ್ತು ಜನರಿಗೂ ಡಿಸ್ಟರ್ಬ್ ಆಗಬಾರ್ದು. ಆ ಥರ ಯಾರೊಂದು ಜಾಗ ಇದ್ದರೆ ಹೇಳಿ. ಓಕೆ, ಲೆಟ್ಸ್ ಗೋ. ಈಗ ಈವೆಂಟಿಗೆ ಲೇಟ್ ಆಯಿತು. ಹಲೋ, ಸಾರಿ ಗಾಟ್ ಲೇಟ್. ಏನು ಸಮಸ್ಯೆ ಇಲ್ಲ ಬ್ರೋ. ಮೋಹನ್ ಇದಾ? ಬ್ರೋ ಇದೆ ಸರ್. ದೀಪು ಹಲೋ, ಹಾಯ್. ಆರಾಮ? ಮೋಹನ್ ತಮ್ಮ. ಹಲೋ ಹಾಯ್. ಫುಡ್ ಸಾಂಗ್ ಲವ್ಡ್ ಇಟ್. ಹಲೋ ಹಾಯ್. ಹಾಯ್. ನೇಹಾ ಅಂತ. ಚೆನ್ನಾಗಿದ್ದೀರಾ? ನೋಡಿ ನಮ್ಗೆ ಗೊತ್ತು ಬ್ರೋ. ಯಾಕಂದ್ರೆ ಚಂದ. ಕಂಗ್ರ್ಯಾಚುಲೇಷನ್ಸ್. ಅವಮಾನ ನೋಡಿ ನಂದು. ಟ್ಯಾಗ್ ಹಾಕೊಂಡು ಓಡಾಡ್ತಾ ಇದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಏನು ಅನ್ಕೋತಾರೆ, ವಾಪಸ್ ಕೊಡಕ್ಕೆ ಹಾಕೊಂಡು. ಏನ್ ಹಾಕೊಂಡಿದ್ದಾರೆ ನಂಗೆ ಅರ್ಥ ಆಗಿಲ್ಲ. ಮೈ 2 ನಿಮಿಷ ಬರ್ತೀನಿ. ನೋ ಪ್ರಾಬ್ಲಮ್. ಹೇಳ್ಬೇಕು ಬ್ರೋ, ಯಾವ್ದು ಬರ್ತೀನಿ? ರಾಮ ಬೆಂಗಳೂರಲ್ಲಿ ಮೈಸೂರಲ್ಲಿ ಸಿಕ್ಕಿದ್ದೀವಿ. ಶಂಕರ್ ಬ್ರೋ ಅಲ್ಲ ಅಂತ ಅದಕ್ಕೆ. ಯಾವಾಗ ನಿಮ್ದು ಟ್ರ್ಯಾಕ್ ಬರ್ತಿದೆ? ಇಬ್ಬರದ್ದು ಒಂದು ಟ್ರ್ಯಾಕ್ ಬರ್ತಿದೆ ಅಂತ ನೋಡಿ. ನಡೀತಾ ಇದೆ. ನಮ್ದು ಮಾತಾಡೋದಿತ್ತು, ನಾವು 3 ಜನ ಸಿಕ್ಕಿಲ್ಲ. ಶಾನ್ ಬ್ರೌನ್ ಮೀಟ್ ಮಾಡಬೇಕು. ಹೌದು, ಅದೇ ನಾವು ಪ್ಲಾನ್ ಮಾಡ್ತಿದ್ವಿ. ಫ್ರೀ ಆದ್ಮೇಲೆ ಗೈಸ್. ಸೊ ನನಗೆ ಇಲ್ಲಿ ಇಬ್ಬರು ರ್ಯಾಪರ್ಸ್, 3 ಜನ ಇದ್ದಾರೆ. ಐ ಹ್ಯಾವ್ ಅ ಕ್ವಶನ್. क्या रैपर्स पैसा कमा पा रहे? ನೋಡಿ ಫ್ಲೆಕ್ಸ್ ನೋಡಿ ನೋಡಿ ಗಾಯ್ಸ್, ಬಾಯ್ ಬಿಡ್ತಿದೆ. ರಾಹುಲ್ ದುಡ್ಡು ಫುಲ್ ದುಡ್ಡು ಮಾಡ್ತಿದ್ದಾರೆ ಅಂದ್ರೆ ಇಲ್ಲ ಅಂದಿರೋರು ನೋಡಿ ಈಗ ಫುಲ್ ಫ್ಲೆಕ್ಸ್ ಮಾಡಿದ್ದಾರೆ. ಇಲ್ಲ, ನಂಗೆ ನಿಜವಾಗ ನೀವು ನಗಾಡ್ತಿದ್ರ. ನಂಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗ್ಬಿಡೋದು, ಹಿಂದಿಲಿ ಕನೆಕ್ಟ್ ಆಗಿಲ್ಲ ಅದು. ಇಲ್ಲ ನಿಜವಾಗ್ಲೂ ಅದು ರಫ್ತಾರ್ದು ಮತ್ತೆ ನೀವೇ ಡಿಸ್ ಆಗಿತ್ತಲ್ಲ ಆ ಟೈಮಲ್ಲಿ. ರ್ಯಾಪರ್ಸ್ ರಿಯಲಿ ದುಡ್ಡು ಮಾಡ್ತಾರ ಅಂತ ಮ್ಯೂಸಿಕ್ನ ನಂಬ್ಕೊಂಡು. ಅದಕ್ಕೆ ನೋಡಿ ನಮ್ಮನ್ನ ನೋಡ್ರೆ ಗೊತ್ತಾಗುತ್ತೆ ಹೇಳ್ತಾ ಇರೋದು. ಅಲ್ಲಿ ತೋರ್ತೀನಿ ಹಂಗೆ. ಒಳ್ಳೆ ಮನ್ಸಿದ್ರೆ 100% ದುಡ್ಡು ಮಾಡೇ ಮಾಡ್ತಾರೆ. ಡೆಡಿಕೇಶನ್.
ಹಾರ್ಡ್ ವರ್ಕ್ ಎಲ್ಲ ಇದ್ರೆ 100%. ಇವತ್ತಲ್ಲ ನಾಳೆ. ಟೇಕ್ಸ್ ಟೈಮ್, ಒಂದೇ ಸರಿ ಆಗ್ಬಿಡಲ್ಲ. ನೀವು ಸ್ಟಾರ್ಟ್ ಮಾಡಿದ್ದೆ ಬೆಸ್ಟ್ ಎಕ್ಸಾಂಪಲ್ ನೀವು ನಿಮ್ದೇ ಇದೆಯಲ್ಲ bro. ಎಲ್ಲಿಂದ ನಾವು ಟಿಕ್ ಟಾಕ್ ಅಲ್ಲಿ ನೋಡ್ತಾ ಇದೀವಿ ಬ್ರೋ ನಿಮ್ಮನ್ನ ಸ್ಟಾರ್ಟಿಂಗ್ ನೈಟ್ ಒಂದ್ಸತಿ ರೀಲ್ ನ ಹಿಂಗೆ ಸ್ಲೈಡ್ ಮಾಡಕ್ ನಿಂತ್ಕೊಂಡ್ಬಿಟ್ರೆ ನಾನು ನಮ್ಮ ಮತ್ತೆ ಮಗ ಬೆಳಗಾನ ನೋಡ್ಬಿಡಿ. ಬೆಸ್ಟ್ ಪಾರ್ಟ್ ಕೇಳಿ, ಡಿಟ್ಟೋರನ್ನ ಬ್ಲಾಕ್ ಮಾಡಿಬಿಡಿದ್ರು. ನಾವು ಒಂದು ಮೀಟ್ ಅಲ್ಲಿ ಒಂದು ಶೋ ಇತ್ತು ಅವ್ರದ್ದು, ಆಮೇಲೆ ಅವ್ರ ಮನೆಗೆ ಹೋಗಿ ನಾನು ಕೇಳಿದೆ ಬ್ರೋ ಯಾಕೆ ಬ್ಲಾಕ್ ಮಾಡಿದ್ದೀರಾ ಅಂತ. ಆ ಟೈಮಲ್ಲಿ ಸ್ವಲ್ಪ ಕ್ರಿಂಜ್ ಕಾಂಟೆಂಟ್ ಇತ್ತಲ್ಲ ಬ್ರೋ, ಅವಾಗ ಕ್ರಿಂಜ್ ಅನ್ಸಿತ್ತು. ಓಹೋ, ನನ್ಗೆ ಆಮೇಲೆ ಶ್ರವಣ್ ಬ್ರೋ ಹೇಳಿದ್ದು, ಬ್ರೋ ಯಾಕೆ ಬ್ರೋ ಸಮೀರ್ ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟಿದ್ರಂತೆ. ಹೌದು ನಾನು ಸಾಂಗ್ ಆಗ್ದಾಗೆಲ್ಲ ಟ್ಯಾಗ್ ಮಾಡಕ್ ಟ್ರೈ ಮಾಡ್ತೀನಿ, ಬರ್ತಾನೆ ಇಲ್ಲ. ಏನಿರ್ಬೋದು, ನಂದು ಇವ್ರದ್ದೇನು ಕಾನ್ಫ್ಲಿಕ್ಟ್ಸ್ ಇಲ್ವಲ್ಲ. ನಾವು ಒಂದ್ಸರಿ ಮೀಟ್ ಮಾಡಿದ್ದೆ, ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ಮೀಟ್ ಮಾಡಿದ್ದೆ ಅವಾಗ ನಿಮ್ದು ಒಂದು ಆ ಟೈಮಲ್ಲಿ ಟ್ರ್ಯಾಕ್ ಬಂದಿದ್ದು, ಡಿಸ್ ಟ್ರ್ಯಾಕ್ ಒಂದು. ಆ ಟೈಮಲ್ಲಿ ಒಂದ್ಸರಿ ಮೀಟ್ ಮಾಡಿದ್ದೆ. ಕರೆಕ್ಟ್. ಏನಕ್ಕೆ ಅನ್ಕೊಂಡಿದ್ದೆ, ಬಟ್ ಈಗಿಲ್ಲ. ಈಗ ಹೆಂಗ್ ಮ್ಯೂಟ್ ಮಾಡಿದ್ದೀರಾ? ನಿಮ್ದೆಲ್ಲ ಪೋಸ್ಟ್ ಲೈಕ್ ಇರುತ್ತೆ ನೋಡಿ, ಲೈಕ್ಸ್ ಬರಲ್ಲ. ಗ್ರೇಟ್ ಮೀಟಿಂಗ್ ಯು. ಬೆಂಗಳೂರಲ್ಲಿ ಸಿಗೋಣ, ಪ್ಲಾನ್ ಮೀಟ್ ಮಾತಾಡೋಣ. 100%. ಇನ್ನೂ ಪಾರ್ಟಿ ಬ್ಯಾಲೆನ್ಸ್ ಇದೆ. 100% ನಿಮ್ದು ಇದೆ. 1 ಮಿಲಿಯನ್ ಇದೆಲ್ಲ ಅದೆಲ್ಲ ಲೆಕ್ಕ ಇಲ್ಲ ಇನ್ನು. ಅದು ನಮ್ದೇನೋ ಮನೆ ಆದ್ಮೇಲೆ ಒಂದು ಪಾರ್ಟಿ ಮಾಡೋಣ. ಥ್ಯಾಂಕ್ ಯು ಬ್ರದರ್. ಸಿ ಯು. ಥ್ಯಾಂಕ್ ಯು. ಬನ್ನಿ ಗೈಸ್, ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಹಾಕಿದ್ದಾರೆ. ಊಟ ಮಾಡ್ಕೊಂಡು ಹೋಗೋಣ. ದಾರ ಇದೆ. ಹೇಳ್ಬಿಡಿ, ಏನು ಇವಾಗ ಎಲ್ಲಿಗೆ ಬಂದಿದ್ದೀವಿ ಹೇಳ್ಬಿಡಿ. ಸೊ ಎಲ್ಲರ ಜೊತೆ ಫೋಟೋ ತಗೊಂಡಾಯ್ತು. ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ಊಟ ಮಾಡಿ ಇಲ್ಲಿಂದ ಎಲ್ಲರೂ ಸ್ವಲ್ಪ ಡಯಟಲ್ಲಿ ಇದ್ದೀವಿ. ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇರೋದು. ಬನ್ನಿ ಊಟ ಮಾಡೋಣ. ಬನ್ನಿ ಗೈಸ್, ಊಟ ಮಾಡೋಣ. ಗೈಸ್, ಅಣ್ಣ ಫಸ್ಟು ಎಲೆ ಹಾಕಿದ್ರು. ಸಂಜೆ ಸೈಜ್ ನೋಡಿ ಎಲೆ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಇಲ್ಲ, ನಾವು ಹೇಳಿದ್ವಿ ಮಾಡ್ತಾರೆ. ಹಾಗೆ ಹೇಳ. ಸ್ವಲ್ಪ ಊಟ ಮಾಡಿ, ಆಲ್ರೆಡಿ ನಾವು ಹೇಳಿದ್ದಾಯ್ತು ಗೈಸ್, ಮತ್ತೆ ಏನು ಹೇಳ್ತೀರಾ? ಸ್ವಲ್ಪ ಊಟ ಮಾಡಿ ವಾಪಸ್ಸು ಸ್ವಲ್ಪ ಒಂದು ರೀಲ್ ಮಾಡೋದಿದೆ. ರೀಲ್ ಮಾಡಿಬಿಟ್ಟು ನಾನು ಅವರು ಹೊರಡೋಣ. ಲೆಟ್ಸ್ ಗೋ. ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಶನ್ ಇತ್ತಾ ನಾನು ಹೇಳಿದ್ಬಿಟ್ಟು? ಚೇಂಜಸ್ಸೇ ಇಲ್ಲ. ನೀವೇ ವ್ಲಾಗ್ ಮಾಡ್ಬಿಡಿ ನನ್ನ ಬದಲು. ಒಂದಿನ ಗೈಸ್, ಒಂದಿನ ಫುಲ್ ನೇಹಾ ಲೈಫ್ ವ್ಲಾಗ್. ನಾನು ಅದ್ರಲ್ಲಿ ಇರೋದೇ ಇಲ್ಲ. ಬೇಡ, ಮಾಡ್ತೀರಾ? ಹೇಳಿ. ಇದು ನಿಮ್ಮ ಚಾನಲ್ಲು ಹ್ಞೂ ಅನ್ಬಿಟ್ಟಿದ್ದಿದ್ರೆ ಓಹೋ, ವ್ಲಾಗರ್ ಆಗೋ ಎಲ್ಲ ಲಕ್ಷಣಗಳಿದಾವೆ ಅಂತ. ಈಗಲೂ ಇದ್ದಾರೆ. ಮಾಡ್ತಾ ಇಲ್ಲ ಅಷ್ಟೇ ಅಂತೀಯ. ಮಾಡ್ರೆ ಹೊಟ್ಟೆ ಮೇಲೆ ಹೊಡೆದಂಗೆ ನನಗೆ. ಅಯ್ಯಯ್ಯೋ ಬೇಡ. ನಮ್ಮ ಟೀಮ್ ಅವ್ರಿಗೆ, ನಮ್ಮ ಟೀಮ್ ಹೆಡ್ಗೆ ಎರಡರ ಮೇಲೆ ಕೊಡುತ್ತೆ, ಒಂದು ಸ್ವೀಟ್ ಮೇಲೆ ಒಂದು ಇನ್ನೊಂದ್ರ ಮೇಲೆ. ನಿಂದೇನು ಅನ್ಸುತ್ತೆ? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್. ರಸಗುಲ್ಲ ಹೇಳಕ್ ಮುಂಚೆ ಗುಲಾಬ್ ಜಾಮೂನ್ ಅವರು. ನಿಂಗೆ ರಸಗುಲ್ಲ ನಂದು ಬಿಡು, ನಾನು ಸ್ವೀಟ್ ರಸಗುಲ್ಲ. ನಿಂಗೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅಂತ ಕಲರ್ ಹಾಕೋಣ. ನೀವು ಮಾತ್ರ ಸ್ವೀಟ್ ಅಲ್ಲ, ತಗೋಬಹುದು, ಯಾವ್ದು ಕಲರ್ ಫ್ಯಾನ್ಸ್ ತಗೋಬೇಕು. ಜಾಸ್ತಿ? ಗುಲಾಬ್ ಜಾಮೂನ ಇಲ್ಲೇ ಕೇಳ್ಕೊಂಬರೋಣ. ಇಲ್ಲೇ ಬರುತ್ತೆ ಇವಾಗ ನೋಡು. ಇನ್ನು ನೋಡಿದೆ. ಸಂಜೆ ನೋಡಿ, ಸಂಜೆ ಮೋಟಕ್ಕೆ ಎಲ್ಲರಿಗೂ ಜೆರಾಕ್ಸ್ ಮಾಡಿ ತಿಂದಿದ್ದೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಒಳ್ಳೇದಾಗ್ಲಿ ನಿಮ್ಗೂ. ಬೇಗ ಸುದ್ದಿ ಕೊಡಿ. ಖಂಡಿತ. ಗೈಸ್, ಶೂಟಿಗೆ ಬಂದಿದ್ದೀವಿ. ಶೂಟ್. ಸಂಜಯ್ ಗೈಸ್, ಸೇಮ್ ಸಂಜಯ್. ತೋರಿಸ್ಬಾರ್ದು ಅಂತ ತಿರುಗ್ತಾ ಇಲ್ಲ ಅಲ್ಲಿ. ಸೇಮ್ ಸಂಜಯ್ ನೋಡಿ. ಸಂಜಯ್ ಫೇಸ್ ತರನೇ ಇಲ್ವಾ ಇಲ್ಲಿ? ಯಾಕೆ ಇಷ್ಟು ದಿನ ಬಂದಿಲ್ಲ? ತಿರುಗು, ಬೇರೆ ತೋರಿಸ್ತಾರೆ ಗೊತ್ತಿದ. ನೋಡಿಲ್ವಲ್ಲೇ ಯಾವತ್ತು ಏನು ದುಬೈಲಿ ಉಟ್ ಬೆಳೆದ್ರ
ಏನ್ ಲೇಕೆ ನೋಡಿಲ್ಲ. ಬೆಂಗಳೂರಲ್ಲಿ ಯಾವ ಲೇಕ್ ನೋಡಿದ್ರಿ? ಅಲ್ಸೂರ್ ಲೇಕ್ ಇದೆ, ಹೆಸರುಘಟ್ಟ ಲೇಕ್, ಇದು ಏನದು ನೀವ್ ಯಾವ್ದು ನೋಡಿರ ಕೇಳ್ತಾ ಇದೀನಿ ಹೇಳಿ. ಅಲ್ಸೂರ್ ಲೇಕ್ ಇದೆಯಲ್ಲ ನಮ್ಮ ಏರಿಯಲ್ಲೇ. ನೀವ್ ನೋಡಿದೀರಾ? ನಾನ್ ನೋಡಿಲ್ಲ. ಏನ್ ಮಾಡ್ಲಿ ಈಗ? ಹಿಂದೆನೆ ಇದೆಯಲ್ರಿ ನಿಮ್. ಏನ್ ಮಾಡ್ಲಿ? ಆಯ್ತು, ಏನ್ ಮಾಡ್ಲಿ ಈಗ? ನಾಚೋ ಬನ್ನಿ. ಅವ್ರ ಅಜ್ಜಿ ಸ್ಯಾರಿ ಅಂತೆ. ಏನ ಸಾರಿ ಅಂತೇನೋ ಬಂತು. ಸಾರಿ ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಗೊತ್ತು, ಆಮೇಲೆ ನೋಡ್ಕೋತೀನಿ. ಹತ್ತಿರಾ ಬೆಂಗಳೂರು ಹುಡುಗಿರಿಗೆ ಎನರ್ಜಿ ಇಲ್ಲ ಅಕ್ಕ. 500 ರೂಪಾಯಿ ಸಾರಿ ಇದ್ದಂಗಿಲ್ವಾ ಇದು? ರೇಷ್ಮೆ ಅಂತೆ. ಬನ್ನಿ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಬಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಮಾಯೆ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ. ಗೈಸ್ ಅಲ್ಲಿ ಶೂಟ್ ಮಾಡಿ ನಾವು ಹೊರಟ್ವಿ. ಅಲ್ಲಿಂದ ನಾನೇ ಸ್ವಲ್ಪ ಒಂದು 100 ಕಿಲೋಮೀಟರ್ ಓಡಿಸಿದ್ದೀನಿ. ಓಡಿಸಿದ 100? 100 ಓಡಿಸಿಲ್ವಾ? ಲೇ ಓಡಿಸಿದ್ನ ಇಲ್ವಾ ಅದು ಹೇಳ್ರು? 80 ಕಿಲೋಮೀಟರ್ಸ್ ಗೈಸ್ 100 ಕಿಲೋಮೀಟರ್ ಓಡಿಸಿದ್ದೀನಿ ಗೈಸ್. ಓಡಿಸಿ ಈಗ ನೇವರ್ನ ಬಿಡಕ್ಕೆ ಹೋಗ್ತಾ ಇದೀವಿ. ನನಗೆ ಟ್ರಾಫಿಕಲ್ಲಿ ಓಡಿಸೋಕ್ಕೆ ಸಂಜುಗೆ ಕೊಟ್ಬಿಟ್ವಿ. ಈಗ ಮನೆಗೆ ಹೋಗ್ಬೇಕು ವಾಪಸ್. ಅದು ಕರೆಕ್ಟ್. ಖಾಲಿ ಇತ್ತು, ಆರಾಮಾಗಿ ಬಂದೆ 20-30 ಸ್ಪೀಡಲ್ಲಿ. ಸೊ ಬನ್ನಿ ಈಗ ಫೈನಲಿ ಮನೆಗೆ ಹೋಗಿ ಸೊ ಫಸ್ಟ್ ನೇವರ್ನ ಡ್ರಾಪ್ ಮಾಡಿ ಆಮೇಲೆ ನಮ್ಮ ಮನೆಗೆ ಹೋಗೋದು. ಐ ಆಮ್ ಸೂಪರ್ ಎಕ್ಸಾಸ್ಟೆಡ್ ಗೈಸ್. ಏನ್ರಿ? ಐ ಆಮ್ ಸೂಪರ್ ಎಕ್ಸಾಸ್ಟೆಡ್ ಗೈಸ್. ಐ ಆಮ್ ಎಕ್ಸಾಸ್ಟೆಡ್. ಅಲ್ಲ ನಾವ್ ಬೆಳಗ್ಗೆ ಇದೇ ರೋಡಲ್ಲಿ ಹೋದಾಗ ಆಯ್ತು ಕಾನ್ವರ್ಸೇಷನ್. ಎಕ್ಸಾಕ್ಟ್ ಈ ಡೈಲಾಗ್ ನಿಮ್ ಬಾಯಿಂದ ಬಂದೇ ಇಲ್ಲ. ಡೈಲಾಗ್ ಬಂದಿಲ್ಲ ಗೈಸ್ ಅವ್ರ ಬಾಯಿಂದ. ಅದಕ್ಕೆ ಯೋಚನೆ ಮಾಡಿ ಯಾವ ಡೈಲಾಗ್ ಹೇಳಿಲ್ಲ ಅಂತ ಹೇಳಿದೆ. ಕರೆಕ್ಟ್. ನನ್ನ ಬ್ಲಾಗಿಂಗ್ ಸ್ಟೈಲೇ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲ ಇಷ್ಟ ನಮ್ಗೆಲ್ಲರಿಗೂ ನಿಮ್ದು ಇದೇ ಸ್ಟೈಲ್ ಇಷ್ಟ. ರೇಕ್ಸ್ಬಿಟ್ಟು ಕವರ್ ಮಾಡ್ತಾ ಇದ್ದೀರಾ? ರೇಕ್ಸೋದಲ್ಲ, ನೆಕ್ಸ್ಟ್ ಏನೇನು ಬರುತ್ತೆ ಬ್ಲಾಗ್ ಅಲ್ಲಿ ಅಂತ ನಾನು ರೀಕ್ಯಾಪ್ ಕೊಟ್ಟೆ. ಮನೆಗೆ ಈಗ ನೇವರ್ನ ಡ್ರಾಪ್ ಮಾಡಿ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಲೆಟ್ಸ್ ಗೋ ಗೈಸ್. ಲೆಟ್ಸ್ ಗೋ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಲೆಟ್ಸ್ ಗೋ. ಯಾರಾದ್ರೂ ಒಂದು ರೀಲ್ ಮಾಡಿ ಹಾಕ್ರಪ್ಪ ಲೆಟ್ಸ್ ಗೋ ಅಂತ ಹೇಳಿ. ಎಷ್ಟು ರೀಲ್ ಅಲ್ಲಿ ಲೆಟ್ಸ್ ಗೋ ಅಂದಿದ್ದೀನಿ. ಎಲ್ಲ ರೀಲ್ ಲೆಟ್ಸ್ ಗೋ ಕಟ್ ಮಾಡ್ಬಿಟ್ಟು ಲೆಟ್ಸ್ ಗೋ ಮಾಡೋಣ. ಅದೇ ಲೆಟ್ಸ್ ಗೋ ಟ್ರೆಂಡ್ ಮಾಡಿ ಗೈಸ್. ಲೆಟ್ಸ್ ಗೋ ಟ್ರೆಂಡ್. ಸ್ಯಾಮ್ಫಾಮ್ ಯಾರಾದ್ರೂ ಮಾಡಿ. ಓ ಗೈಸ್ ಲೆಟ್ಸ್ ಗೋ. Bye guys, see you tomorrow in tomorrow's vlog. ಲೆಟ್ಸ್ ಗೋ ಗೈಸ್. ನೇವರ್ನ ಡ್ರಾಪ್ ಮಾಡಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. See you, bye. ಸದಾ ಸೇವಂಗದೆ ಧ್ಯಾನ ನಂಗೂ ನೆಂದೆನಾ ಆ ಮೂರು ಹೊತ್ತು